ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಜೊತೆಗೆ ಅಷ್ಟೇ ಗಂಭೀರವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ನಡೆಯುತ್ತಿರುವ ಯುದ್ಧ ನಮ್ಮ ದೇಶದ ಆರ್ಥಿಕತೆಯ ಮೇಲೆ, ಅಂದ್ರೆ ನಿಮ್ಮ ದೈನಂದಿನ ಬದುಕಿನ ಮೇಲೆ ಹೇಗೆ ನೇರ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವಿವತ್ತು ಡಿಕೋಡ್ ಮಾಡಲಿದ್ದೇವೆ. ಈಗ ನಿಮಗೊಂದು ಪ್ರಶ್ನೆ ಮೂಡಬಹುದು. ಈ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವ ಭಾರೀ ಯುದ್ಧಕ್ಕೂ ನಮ್ಮಗೂ ನಮ್ಮ ಜೇಬುಗೂ ಏನ್ ಸಂಬಂಧ ಅಂತ ಅಲ್ವಾ? ಖಂಡಿತ ಸಂಬಂಧ ಇದೆ. ಗಡಿಯಾಚೆಗಿನ ಜಾಗತಿಕ ಸಂಘರ್ಷಗಳು ಹಾಗೂ ಈ $500 ಬಿಲಿಯನ್ ಬೃಹತ್ ವ್ಯಾಪಾರ ಒಪ್ಪಂದಗಳು ಭಾರತದ ಸಾಮಾನ್ಯ ನಾಗರಿಕರ ಮೇಲೆ, ಅಂದ್ರೆ ನಮ್ಮ ಆಮದು ರಫ್ತುಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡ್ತಿದೆ ಅನ್ನೋದನ್ನ ನಾವಿವತ್ತು ಹಂತ ಹಂತವಾಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಅಮೆರಿಕ ಮತ್ತು ಭಾರತದ ನಡುವಿನ ಈ ಕಾರ್ಯತಂತ್ರದ ಮೈತ್ರಿ ಬಗ್ಗೆ ನೋಡೋಣ. ಸರಿ, ಈಗ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಇತ್ತೀಚೆಗಷ್ಟೇ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರು ನವದೆಹಲಿಗೆ ಒಂದು ಪ್ರಮುಖ ಭೇಟಿ ನೀಡಿದ್ರು. ಈ ಭೇಟಿಯ ಸಮಯದಲ್ಲಿಯೇ ಅಮೆರಿಕದ ಸ್ವಾತಂತ್ರ್ಯದ 250ನೇ ವಾರ್ಷಿಕೋತ್ಸವದ ಆಚರಣೆ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ಮೋದಿಯವರನ್ನ ತಮ್ಮ ಮಹಾನ್ ಮಿತ್ರ ಅಂತ ಕರೆದಿದ್ದಾರೆ. ನೋಡಿ, ಇಲ್ಲಿ ಅವರ ಮಾತುಗಳೇ ಎರಡೂ ದೇಶಗಳ ನಡುವಿನ ಬಲವಾದ ಬಾಂಧವ್ಯವನ್ನೇ ಎತ್ತಿ ತೋರಿಸ್ತಾ ಇವೆ. ಭಾರತ ಯಾವತ್ತಿಗೂ 100% ಅಮೆರಿಕವನ್ನ ನಂಬಬಹುದು ಅನ್ನೋ ಸ್ಪಷ್ಟ ಸಂದೇಶವನ್ನ ಅವರು ರವಾನಿಸಿದ್ದಾರೆ. ಮಾರ್ಕೊ ರೂಬಿಯೋ ಅವರು ತಮ್ಮ ಭೇಟಿಯ ಸಮಯದಲ್ಲಿ ಇನ್ನೊಂದು ಬಹುಮುಖ್ಯವಾದ ವಿಷಯವನ್ನ ಕ್ಲಿಯರ್ ಮಾಡಿದ್ರು. ಅದೇನಪ್ಪಾ ಅಂದ್ರೆ, ಅಮೆರಿಕ ಪ್ರಪಂಚದಾದ್ಯಂತ ಪಾಕಿಸ್ತಾನದಂತಹ ದೇಶಗಳೊಂದಿಗೆ ಕೆಲಸ ಮಾಡೋದು ಕೇವಲ ಟ್ಯಾಕ್ಟಿಕಲ್, ಅಂದ್ರೆ ಅದು ತಕ್ಷಣದ ಯುದ್ಧ ತಂತ್ರ ಮಾತ್ರ. ಆದ್ರೆ ಇದು ಭಾರತದೊಂದಿಗಿನ ಅವರ ಸ್ಟ್ರಾಟಜಿಕ್, ಅಂದ್ರೆ ದೀರ್ಘಕಾಲೀನ ಕಾರ್ಯತಂತ್ರದ ಮೈತ್ರಿಗೆ ಯಾವುದೇ ರೀತಿಲೂ ಧಕ್ಕೆ ತರೋದಿಲ್ಲ ಅಂತ ಭರವಸೆ ನೀಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕೆಂದ್ರೆ, ಭಾರತದೊಂದಿಗಿನ ಅಮೆರಿಕದ ಬಾಂಧವ್ಯ ಬಹಳ ಆಳವಾದದ್ದು ಅನ್ನೋದು ಅವರ ಸ್ಪಷ್ಟ ಅಭಿಪ್ರಾಯ. ಈಗ ಕಡಲ ಭದ್ರತೆ ಮತ್ತು ಇರಾನ್ ವಿಷಯಕ್ಕೆ ಬರೋಣ. ಫೆಬ್ರವರಿ 28ರಂದು ಇರಾನ್ ಮೇಲೆ ಆರಂಭವಾದ ಅಮೆರಿಕ-ಇಸ್ರೇಲ್ ಯುದ್ಧ ಮತ್ತು ಅದರಿಂದ ಉಂಟಾಗಿರುವ ಕಡಲ ಭದ್ರತೆಯ ಸವಾಲುಗಳು ಈ ಭೇಟಿಯ ಮತ್ತೊಂದು ಪ್ರಮುಖ ಚರ್ಚಾ ವಿಷಯವಾಗಿತ್ತು. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅತಿ ಮುಖ್ಯವಾದ ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಈ ಎರಡೂ ದೇಶಗಳ ನಿಲುವುಗಳು ಸಂಪೂರ್ಣ ವಿರುದ್ಧವಾಗಿವೆ ಅನ್ನೋದನ್ನು ಇದು ಅದ್ಭುತವಾಗಿ ವಿವರಿಸುತ್ತೆ. ಅಮೆರಿಕದ ವಾದ ಏನು ಅಂದ್ರೆ, ಇದು ಅಂತಾರಾಷ್ಟ್ರೀಯ ಜಲಪ್ರದೇಶ, ಹಾಗಾಗಿ ಯಾವುದೇ ಸುಂಕವಿಲ್ಲದೆ ಮುಕ್ತವಾಗಿರಬೇಕು ಅಂತ. ಆದರೆ ಇರಾನ್ ವಿದೇಶಾಂಗ ಸಚಿವ ಅರಕ್ಚಿ ಅವರು, ಇದು ಇರಾನ್ ಮತ್ತು ಓಮನ್ಗೆ ಸೇರಿದ ಪ್ರಾದೇಶಿಕ ಜಲಪ್ರದೇಶ, ಹೀಗಾಗಿ ಆ ಮಾರ್ಗವಾಗಿ ಸಾಗುವ ಹಡಗುಗಳಿಗೆ ತಾವು ಶುಲ್ಕ ವಿಧಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಖಂಡಿತವಾಗಿಯೂ ಜಾಗತಿಕ ವಾಣಿಜ್ಯದ ಮೇಲೆ ನೇರ ಪರಿಣಾಮ ಬೀರುವಂಥ ವಿಷಯ. ಈ ಯುದ್ಧದ ಕುರಿತು ಮಾರ್ಕೊ ರೂಬಿಯೋ ಅವರು ಮುಂದಿಟ್ಟಿರುವ ಸೇನಾ ಹಕ್ಕುಸಾಧನೆಗಳು ಮತ್ತು ಆರೋಪಗಳನ್ನು ನಾವಿಲ್ಲಿ ನೋಡಬಹುದು. ಅಮೆರಿಕದ ದಾಳಿಯಿಂದ ಇರಾನ್ನ ನೌಕಾಪಡೆ ಮತ್ತು ದೂರಗಾಮಿ ಕ್ಷಿಪಣಿಗಳು ನಾಶವಾಗಿವೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪರ್ಷಿಯನ್ ಕೊಲ್ಲಿಯಲ್ಲಿ ನಾಗರಿಕ ಹಡಗುಗಳನ್ನು ಇರಾನ್ ಒತ್ತಿಯಾಳಾಗಿ ಇರಿಸಿಕೊಂಡಿದೆ ಮತ್ತು ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಮೈನ್ಗಳನ್ನು, ಅಂದರೆ ಬಾಂಬ್ಗಳನ್ನು ಇರಿಸಿದೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಜೊತೆಗೆ ಇರಾನ್ ಎಂದಿಗೂ ಪರಮಾಣು ಅಸ್ತ್ರ ಹೊಂದುವಂತಿಲ್ಲ ಅನ್ನೋದು ಅವರ ಸ್ಪಷ್ಟ ಗುರಿ. ಇಷ್ಟೆಲ್ಲ ಸವಾಲುಗಳಿದ್ರೂ ಕೂಡ ರಾಜತಾಂತ್ರಿಕ ಪರಿಹಾರವನ್ನು ಕಂಡುಕೊಳ್ಳಲು ಅಮೆರಿಕ ಬದ್ಧವಾಗಿದೆ ಅಂತಲೂ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಈ ಜಾಗತಿಕ ಬಿಕ್ಕಟ್ಟಿನ ಬಗ್ಗೆ ಭಾರತದ ನಿಲುವೇನು? ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಮಾತುಗಳು ಇಲ್ಲಿ ಬಹಳ ಮುಖ್ಯವಾಗ್ತವೆ. ಯುದ್ಧದಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ, ಅಂದರೆ ಸಪ್ಲೈ ಚೈನ್ನಲ್ಲಿ ಆಗಿರುವ ಅಡಚಣೆಗಳನ್ನು ಅವರು ಒಪ್ಕೊಂಡಿದ್ದಾರೆ. ಈ ಅಪಾಯಗಳನ್ನು ಎದುರಿಸಲು ಮತ್ತು ಸುರಕ್ಷಿತ ಕಡಲ ವಾಣಿಜ್ಯವನ್ನು ಖಚಿತಪಡಿಸಿಕೊಳ್ಳಲು ಭಾರತ ತನ್ನ ಇಂಧನ ಪೂರೈಕೆ ಮೂಲಗಳನ್ನು ವೈವಿಧ್ಯಮಯಗೊಳಿಸುವ, ಅಂದರೆ ಬೇರೆ ಬೇರೆ ಮೂಲಗಳಿಂದ ಇಂಧನ ಪಡೆಯುವ ತುರ್ತು ಅಗತ್ಯವಿದೆ ಅಂತ ಅವರು ಒತ್ತಿ ಹೇಳಿದ್ದಾರೆ. ಜಾಗತಿಕ ಕಡಲ ಬಿಕ್ಕಟ್ಟಿನ ಚರ್ಚೆಯಿಂದ ಈಗ ನೇರವಾಗಿ $500 ಬಿಲಿಯನ್ ಬದ್ಧತೆಯ ಕಡೆಗೆ ಬರೋಣ. ಆರ್ಥಿಕ ದೃಷ್ಟಿಕೋನದಿಂದ ಇದು ಅತ್ಯಂತ ಪ್ರಮುಖವಾದ ವಿಭಾಗ. ಮುಂದಿನ 5 ವರ್ಷಗಳಲ್ಲಿ ಅಮೆರಿಕದಿಂದ ಬರೋಬ್ಬರಿ $500 ಬಿಲಿಯನ್ ಮೌಲ್ಯದ ಸರಕುಗಳನ್ನು ಖರೀದಿಸಲು ಭಾರತ ಬದ್ಧವಾಗಿದೆ ಅಂತ ರೂಬಿಯೋ ಅವರು ಒಂದು ಬೃಹತ್ ಹೇಳಿಕೆಯನ್ನು ನೀಡಿದ್ದಾರೆ. ಒಮ್ಮೆ ಯೋಚಿಸಿ, ಈ ಮೊತ್ತ ಎಷ್ಟು ದೊಡ್ಡದು ಅಂದ್ರೆ, ಇದು ಎರಡು ದೇಶಗಳ ಆರ್ಥಿಕತೆಯ ದಿಕ್ಕನ್ನೇ ಬದಲಾಯಿಸುವಂತಹ ಸಾಮರ್ಥ್ಯ ಹೊಂದಿದೆ. ಈಗ ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ವಿಷಯವೇನೆಂದ್ರೆ, ಈ ಸಂಖ್ಯೆ. ಪ್ರಸ್ತುತ ಭಾರತ ಅಮೆರಿಕದಿಂದ ವಾರ್ಷಿಕವಾಗಿ ಆಮದು ಮಾಡಿಕೊಳ್ತಿರೋದು ಕೇವಲ $52.9 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಮಾತ್ರ. ಅಂದ್ರೆ ರೂಬಿಯೋ ಹೇಳಿದ ಗುರಿಯನ್ನ ತಲುಪಬೇಕಾದ್ರೆ ಭಾರತ ಅಮೆರಿಕದಿಂದ ಮಾಡುವ ಆಮದನ್ನ ಯಾವ ಮಟ್ಟಿಗೆ, ಎಷ್ಟು ಪಟ್ಟು ಹೆಚ್ಚಿಸಬೇಕು ಅನ್ನೋದನ್ನ ಈ ಎರಡೂ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಈಗ ಈ ಒಪ್ಪಂದದ ಸುತ್ತ ಏಳುತ್ತಿರುವ ದೇಶೀಯ ರಾಜಕೀಯ ವಿರೋಧದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಇಷ್ಟೊಂದು ದೊಡ್ಡ ಮಟ್ಟದ ವ್ಯಾಪಾರ ಬದ್ಧತೆಯು ಸಹಜವಾಗಿಯೇ ಭಾರತದ ಆಂತರಿಕ ರಾಜಕೀಯದಲ್ಲಿ ತೀವ್ರ ಚರ್ಚೆ ಹಾಗೂ ವಿರೋಧಕ್ಕೆ ಕಾರಣವಾಗಿದೆ.
ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಸರ್ಕಾರದ ಮುಂದಿಟ್ಟಿರುವ ಪ್ರಮುಖ ಟೀಕೆಗಳನ್ನು ನಾವಿಲ್ಲಿ ನೋಡಬಹುದು. ಪ್ರಧಾನಿಯವರು ತಮ್ಮ ಒಳ್ಳೆಯ ಸ್ನೇಹಿತನನ್ನು ಮೆಚ್ಚಿಸಲು ಇಂತಹ ಒಪ್ಪಂದಗಳಿಗೆ ಒಪ್ಪುತ್ತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ದೇಶದ ವಿದೇಶಾಂಗ ನೀತಿಯ ಪ್ರಮುಖ ನಿರ್ಧಾರಗಳು ನವದೆಹಲಿಯ ಬದಲಿ ವಾಷಿಂಗ್ಟನ್ನಿಂದ ಘೋಷಣೆ ಆಗ್ತಾಯಿವೆ ಅನ್ನೋದು ಅವರ ಅಸಮಾಧಾನ. ಈ ಒಪ್ಪಂದವು ರೈತರು ಮತ್ತು ದೇಶೀಯ ಕೈಗಾರಿಕೆಗಳಿಗೆ ಮಾರಕವಾಗಿದೆ ಅಂತ ಹೇಳಿರುವ ಅವರು, ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಮಲೇಷಿಯಾ ಇಂಥ ಒಪ್ಪಂದಗಳನ್ನು ರದ್ದುಗೊಳಿಸಿದ ಉದಾಹರಣೆಯನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಉದ್ಯಮಿ ಗೌತಮ್ ಅದಾನಿ ಮೇಲಿನ ವಂಚನೆ ಆರೋಪಗಳನ್ನು ಅಮೆರಿಕ ಕೈಬಿಟ್ಟಿರುವ ಬಗ್ಗೆಯೂ ಅವರು ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಕೊನೆಯದಾಗಿ ಇದರ ಆರ್ಥಿಕ ಪ್ರಭಾವ ಮತ್ತು ರೂಪಾಯಿಯ ಮೌಲ್ಯದ ಬಗ್ಗೆ ಚರ್ಚೆ ಮಾಡೋಣ. ಇದು ಈ ಚರ್ಚೆಯ ಅತ್ಯಂತ ಮಹತ್ವದ ಘಟ್ಟ. ಎಲ್ಲ ಭೌಗೋಳಿಕ ಮತ್ತು ರಾಜಕೀಯ ವ್ಯಾಪಾರ ಒಪ್ಪಂದಗಳು ನಮ್ಮ ಸ್ಥಳೀಯ ಆರ್ಥಿಕತೆಯ ಮೇಲೆ ನೇರವಾಗಿ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದನ್ನು ನೋಡೋಣ. ವಿರೋಧ ಪಕ್ಷಗಳು ಎತ್ತಿರುವ ಒಂದು ಪ್ರಮುಖ ವಿರೋಧಾಭಾಸವನ್ನ ನಾವಿಲ್ಲಿ ಗಮನಿಸಬಹುದು. ಒಂದೆಡೆ ವಿದೇಶಿ ವಿನಿಮಯವನ್ನ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಅನ್ನು ಉಳಿಸಲು ನಾಗರಿಕರಿಗೆ ಇಂಧನ ಬಳಕೆ ಮತ್ತು ವಿದೇಶಿ ಪ್ರಯಾಣವನ್ನ ಕಡಿಮೆ ಮಾಡುವಂತೆ ಸರ್ಕಾರ ಕೇಳ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಅಮೆರಿಕದಿಂದ ಈ ಮಟ್ಟದ ದಾಖಲೆಯ ಬೃಹತ್ ಆಮದಿಗೆ ಒಪ್ಪಿಗೆ ನೀಡ್ತಾ ಇದೆ. ಇದು ಹೇಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದು ವಿಮರ್ಶಕರ ಬಹುದೊಡ್ಡ ಪ್ರಶ್ನೆಯಾಗಿದೆ. ಈ ಚರ್ಚೆಯನ್ನ ಕೇವಲ ರಾಜಕೀಯ ಹೇಳಿಕೆಗಳಿಗೆ ಸೀಮಿತಗೊಳಿಸದೆ ಹಾರ್ಡ್ ಆರ್ಥಿಕ ದತ್ತಾಂಶಗಳ ಮೂಲಕ ನೋಡೋದಾದರೆ ಈ 12% ಅನ್ನೋ ಸಂಖ್ಯೆ ಬಹಳ ಮುಖ್ಯವಾಗುತ್ತೆ. ಕಳೆದ 12 ತಿಂಗಳುಗಳಲ್ಲಿ ಅಮೆರಿಕದ ಡಾಲರ್ ಎದುರು ಭಾರತೀಯ ರೂಪಾಯಿ ತನ್ನ ಮೌಲ್ಯದ 12% ಕಳ್ಕೊಂಡಿದೆ. ರೂಪಾಯಿಯ ಮೌಲ್ಯ ಹೀಗೆ ಕುಸಿತಿರುವ ಈ ಸಂದರ್ಭದಲ್ಲಿ ಇಷ್ಟೊಂದು ಪ್ರಮಾಣದ ಆಮದು ಹೆಚ್ಚಾದರೆ ಆರ್ಥಿಕತೆಯ ಮೇಲಿನ ಒತ್ತಡ ಮತ್ತಷ್ಟು ಹೆಚ್ಚಾಗಲ್ವಾ ಅನ್ನೋ ಆತಂಕ ಖಂಡಿತ ಇದೆ. ಈ ಸಂಪೂರ್ಣ ವಿಶ್ಲೇಷಣೆಯನ್ನ ನಾವೊಂದು ಪ್ರಮುಖ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಒಂದೆಡೆ ದೇಶೀಯ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಹಾಗೂ ನಮ್ಮ ಇಂಧನ ಅಗತ್ಯಗಳನ್ನು ಪೂರೈಸುವ ಬೃಹತ್ ಸವಾಲು ನಮ್ಮ ಮುಂದಿದೆ. ಮತ್ತೊಂದೆಡೆ ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರದೊಂದಿಗಿನ ಕಾರ್ಯತಂತ್ರದ ಮೈತ್ರಿಯನ್ನ ಆಳವಾಗಿ ಉಳಿಸಿಕೊಂಡು ಹೋಗಬೇಕಿದೆ. ಇವೆರಡರ ವಾಸ್ತವತೆಗಳ ನಡುವೆ ನಮ್ಮ ರಾಷ್ಟ್ರ ಹೇಗೆ ಸಮತೋಲನ ಕಾಯ್ದುಕೊಳ್ಳಲಿದೆ? ಈ ಸಂಕೀರ್ಣವಾದ ಜಾಗತಿಕ ಮತ್ತು ಆರ್ಥಿಕ ಕಥೆ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ ಅನ್ನೋದನ್ನ ನಾವೆಲ್ಲೂ ಕಾದು ನೋಡಬೇಕಿದೆ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು.